ಸರ್. ಈಗ ಒಬ್ಬ ಡಾಕ್ಟರ್ ಅವನು ಕ್ಲಿನಿಕ್ ಮಾಡ್ಬೇಕು, ಅವ್ನು ಡಿಗ್ರಿ ಮುಗಿಸಿ ಬರೋದ್ರಾಗೆ 1 ಕೋಟಿ ಆಯ್ತು, ಹಾಸ್ಪಿಟಲ್ ಕಟ್ಟೋದಕ್ಕೆ 2 ಕೋಟಿ, 2 ಕೋಟಿ ಖರ್ಚು ಮಾಡಿ ಈ ಸರ್ಕಾರ ಅವನಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀರ್ ಕೊಡುತ್ತಾ, ಎಲೆಕ್ಟ್ರಿಸಿಟಿ ಕೊಡುತ್ತಾ, ಜಾಗ ಕೊಡುತ್ತಾ, ಮತ್ತೆ ಅವನ ಯಾಕೆ ಸರ್ವಿಸ್ ಮಾಡ್ಬೇಕು? ಯಾಕೆ ಅಂದ್ರೆ ಅದು ದುಡ್ಡು ಯಾರಿಗೆ ಕೊಟ್ಟು ಬಂದ ಸರ್ ಅವನು? 1 ಕೋಟಿ ಅದು ಯಾರಾದ್ರು ಮಿನಿಸ್ಟರ್ ಕಾಲೇಜ್ಗೆ. ನಾವು ನಮ್ ಇಡೀ ನಾವು ಏನಾಗಿದೆ ಅಂದ್ರೆ ಈ ಮಿನಿಸ್ಟರ್ ಯಾರು ಸರ್? ಯಾವ್ದಾದ್ರು ಈಗ ಶಿಕ್ಷಣ ಸಚಿವ ಆಗಿರ್ಲಿ, ಅಥವಾ ಆರೋಗ್ಯ ಸಚಿವ ಆಗಿರ್ಲಿ, ಅಥವಾ ಇನ್ ಯಾರಾದ್ರೂ ಆಗ್ಲಿ, ಹೋಮ್ ಮಿನಿಸ್ಟರ್ ಆಗ್ಲಿ. ನಮ್ಮ ಹೋಮ್ ಮಿನಿಸ್ಟರ್ ಇದ್ದಾರೆ, ನಮ್ಮ ರಾಜ್ಯದ ಗೃಹ ಮಂತ್ರಿ, ಹೋಮ್ ಮಿನಿಸ್ಟರ್, ಅವ್ರದ್ದು 2 ಮೆಡಿಕಲ್ ಕಾಲೇಜ್ ಇದೆ ಅಲ್ವಾ? ಈ ತರ ಈಗ ಶಾಮನೂರು ಶಿವಶಂಕರಪ್ಪ ಅವ್ರದ್ದು 3 ಮೆಡಿಕಲ್ ಕಾಲೇಜ್ ಇದೆ, MB ಪಾಟೀಲ್ 1 ಮೆಡಿಕಲ್ ಕಾಲೇಜ್ ಇದೆ, ಅಲ್ಲ ಬೇರೆ ಅವ್ರು ಬಿಡಿ, ಇನ್ನ ಬೇರೆ ಬೇರೆದವ್ರು ಇದ್ದಾರೆ. ಈ ಎಲ್ಲಾ ರಾಜಕಾರಣಿಗಳು ನಮ್ಮ 224 MLA ಗಳು ಏನಿದ್ದಾರೆ ಅದರಲ್ಲಿ ಒಂದು ಅರ್ಧಕ್ಕರ್ಧ ಜನದ್ದು ಅವ್ರದೇ ಮೆಡಿಕಲ್ ಕಾಲೇಜಸ್. ಅವ್ರ ದುಡ್ಡು ಎಲ್ಲಿಂದ ಬಂತು? ಅದೇ ಅಲ್ವಾ ನಮ್ಮ ಟ್ಯಾಕ್ಸ್ ಪೇರ್ಸ್ ದುಡ್ಡನ್ನ ಹೊಡೆದಿರೋ ದುಡ್ಡಲ್ಲೇ ಅವ್ರು ಮೆಡಿಕಲ್ ಕಾಲೇಜಸ್ ಮಾಡಿರುವಂತದ್ದು.